ತಂದೆ ಯಾರು, ತಾಯಿ ಯಾರು, ತಾತ ಯಾರು, ಅಜ್ಜಿ ಯಾರು ಎಲ್ಲ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ನಾನು ನಮ್ಮ ತಂದೆ ಅಂದರೆ ಶ್ರೀಧರನ್ ತಾತ, ನಮ್ಮ ತಾಯಿ ತಂದೆ ಅಂದರೆ ಶ್ರೀಧರನ್ ತಾತ, ಹಾಗೆಯೇ ಅಜ್ಜಿ, ಆ ಇಬ್ಬರು ಅಜ್ಜಿಯರು ಅವ್ರು ಯಾರು ಅನ್ನೋದನ್ನೆಲ್ಲ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಹೇಳೋಣ ಅಂತ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಅವರು ಎಲ್ಲಿ ವಾಸ ಮಾಡ್ತಾಯಿದ್ರು, ಹೇಗಿದ್ದರು, ಏನು ಉದ್ಯೋಗ ಮಾಡ್ತಾಯಿದ್ರು, ಅವರ ಹಿಂದಿನವರೆಲ್ಲ ಎಲ್ಲಿಂದ ಬಂದರು ಅನ್ನೋದು ಕೂಡ ಸ್ವಲ್ಪ ತಿಳ್ಕೊಂಡಿರೋವಾಗಲೇ ಸ್ವಲ್ಪ ನಾವೇನಾದ್ರು ಒಂದು ರೀತಿ ಒಂದು ರೆಕಾರ್ಡ್ ಮಾಡಿಟ್ಟರೆ ಮುಂದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಉದ್ದೇಶ. ನಮ್ಮ ತಂದೆ ಕಡೆಯವರು ಮೊದಲು ಮಹಾರಾಷ್ಟ್ರದಲ್ಲಿ ಇದ್ದರು ಅಂತ ಅವರ ಹೆಸರಿಂದ ಗೊತ್ತಾಗುತ್ತೆ, ರಾಜೋಪಂತ್ ಅಂತ. ಮಹಾರಾಷ್ಟ್ರದಿಂದ ಆಮೇಲೆ ಮಹಾರಾಷ್ಟ್ರ ಅಂದರೆ ಮರಾಠಿ ರಾಜ್ಯ ಎಲ್ಲ ಅದು ಶಕ್ತಿಗುಂದಿದ ಮೇಲೆ ಅವರು ಅಲ್ಲಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಬಂದರು. ಅವರ ಹಿರಿಯರು ಅದು ಯಾವ ತಲೆಮಾರಿನಲ್ಲಿ ಬಂದರು ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ತಂದೆ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇದ್ದರು. ಚಿಕ್ಕಬಳ್ಳಾಪುರದಿಂದ ಅವರು ನಮ್ಮ ತಂದೆ ಅವರ ಚಿಕ್ಕಪ್ಪನ ಒಂದು ಹಿಂಸೆ, ಯಾಕೆಂದರೆ ತಂದೆಯನ್ನು ಬೇಗ ಕಳ್ಕೊಂಡ್ಬಿಟ್ರು. ಅಂದರೆ ಚಿಕ್ಕಪ್ಪ ಮತ್ತು ಆ ಚಿಕ್ಕಮ್ಮ ಇಬ್ಬರು ಅವ್ರನ್ನ ಹಿಂಸೆ ಮಾಡ್ತಾ ಇದ್ದಿದ್ದರಿಂದ ನಮ್ಮ ತಂದೆ ತಾಯಿ, ಚಿಕ್ಕಂದಲ್ಲೇ ಗಂಡನನ್ನು ಕಾಣ್ಕೊಂಡಿರ್ತ ತಾಯಿ, ಆಗಲೇ ಆಕೆಗೆ ಇಬ್ಬರು ಮಕ್ಕಳು, ಅಂದರೆ ನಮ್ಮ ತಂದೆ ಹಿರಿಯ ಮಗ, ಇನ್ನೊಬ್ಬ ಮಗಳು. ನಮ್ಮ ತಂದೆನ ಅಂದರೆ ಮಗಳನ್ನು ಇಬ್ಬರನ್ನು ಕರ್ಕೊಂಡು ಅವರು ಏನೂ ಕೈಗೆ ಸಾಮಾನು ತಗೊಳ್ದೇನೆ ಆ ಮನೆ ಬಿಟ್ಟು ಇವ್ರಿಗೆ ಬರಬೇಕಾದ ಆಸ್ತಿ, ಅರ್ಧ ಭಾಗ ಆಸ್ತಿ ಬರಬೇಕಾಗಿತ್ತು, ಯಾವುದನ್ನೂ ಪರಿಗಣಿಸದೆ ಬಿಟ್ಟು ಕಾಲ್ನಡಿಗೆಯಲ್ಲಿ ಅವರು ಹೊರಟರು. ನಡೆದು ಕೊನೆಗೆ ಹಾಸನಕ್ಕೆ ಬಂದರು. ಹಾಸನದಲ್ಲಿ ಇರೋದಕ್ಕೆ ಜಾಗ ಇಲ್ಲ. ಅಲ್ಲಿ ಒಂದು ಬಟ್ಟೆ ಒಗಿತಾ ಇದ್ದಂತೆ. ಆಗ ಆ ಸ್ಥಳಕ್ಕೆ ಬಂದವರು ಯಾರೋ ಒಬ್ಬರು, ಏನು ನೀವು ಹೊಸಬರಾಗಿ ಕಾಣ್ತಿದ್ದೀರಲ್ಲ, ಯಾರು ನೀವು, ನಿಮ್ಮ ಹೆಸರೇನು ಅಂತ ಕೇಳಿದಂತೆ. ಹೀಗೆ ನಾನು ಹೀಗಾಯಿತು, ನನ್ನ ಗಂಡನ ಕಳ್ಕೊಂಬಿಟ್ಟಿದ್ದೀನಿ, ಈ ಹುಡುಗರು ನನ್ನ ಮಕ್ಕಳು, ಇವ್ರಿಗೋಸ್ಕರವಾಗಿ ನಾನು ಎಲ್ಲರೂ ಒಂದು ಕಡೆ ಮಾಡ್ಕೊಳ್ಳೋಣ ಅಂತಿದ್ದೀನಿ, ನಾನು ಯಾವ ಕೆಲಸ ಮಾಡೋಕ್ಕಾದರೂ ಸಿದ್ಧವಾಗಿದ್ದೀನಿ ಅಂತ ನಮ್ಮ ಅಜ್ಜಿ ಹೇಳ್ಕೊಂಡ್ರು. ಆಗ ಯಾರೋ ಒಬ್ರು ಇದ್ದವ್ರು, ಅಯ್ಯೋ ನಮ್ಮ ಮನೆಗೆ ಬಂದ್ಬಿಡಮ್ಮ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಾ, ನಮ್ಮ ಮನೇಲಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನ ಕೈಲಾಗೋದು ಕೆಲಸ ಮಾಡು ಅಂಥೇಳಿ ಅವರು ಮನೆಗೆ ಕರ್ಕೊಂಡು ಹೋದರು. ಆಮೇಲೆ ನಮ್ಮ ತಂದೆಗೆ ಸ್ವಲ್ಪ ಮಟ್ಟಿಗೆ ಓದಿ ಬರ್ತಾಯಿತ್ತು ಅಷ್ಟೊತ್ತಿಗೆ. ಅದರಿಂದ ಅವರೇನು ಮಾಡಿದ್ರು, ಯಾವುದಾದ್ರೂ ಕೆಲಸ ಮಾಡ್ತೀನಿ ಅಂತ ಸಿದ್ಧವಾಗಿದ್ದರು. ಅವರೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವಾಚರ್ ಅಂತ ಕೆಲಸ, ಅದು ಅತ್ಯಂತ ಕಡಿಮೆ ದರ್ಜೆದು. ಆ ಕೆಲಸ ಕೂಡ ಅವರು ಕೊಡಿಸಿದರು. ಕೆಲವು ವರ್ಷ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಏನೋ ಅವರಿಗೆ ಬೇರೆ ಇಲಾಖೆಗೆ ಬದಲಾಯಿಸ್ಕೋಬೇಕು ಅನ್ನೋ ಆಸೆಯಾಗಿ ಅವರು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡ್ರು. ಅವರ ತಂದೆ ಹೆಸರು, ನಮ್ಮ ತಂದೆ ಹೆಸರು ಶ್ರೀನಿವಾಸರಾಯರು ಅಂತ, ನಮ್ಮ ತಂದೆ ಹೆಸರು ವೆಂಕೋಬರಾಯರು ಅಂತ. ನಮ್ಮ ತಂದೆ ಹೆಸರು ಹನುಮಂತರಾವ್ ಅಂತ. ಅಂದರೆ ವೆಂಕೋಬರಾಯರು ನಮ್ಮ ತಂದೆ, ಅವರ ತಂದೆ ಶ್ರೀನಿವಾಸರಾಯರು, ಅವ್ರ ತಂದೆ ಹನುಮಂತರಾಯರು. ನಮ್ಮ ಅಜ್ಜಿ ಹೆಸರು, ನಮ್ಮ ತಾಯಿ ಹೆಸರು ಪದ್ಮಾವತಿ ಬಾಯಿ ಅಂತ. ಅವ್ರ ತಾಯಿ ಹೆಸರು ತುಳಸಮ್ಮ, ಅವ್ರ ತಾಯಿ ಹೆಸರು ಕೃಷ್ಣಮ್ಮ. ಹಾಗೆಯೇ ನಮ್ಮ ಅಜ್ಜಿಯ ತಂದೆ ಹೆಸರು ಶ್ರೀನಿವಾಸ ಮೂರ್ತಿ, ಅವರ ತಂದೆ ಹೆಸರು ಸುಬ್ರಾವ್. ಇದು ನಮಗೆ ತಿಳಿದಿರ್ತಕ್ಕಂಥ ಹೆಸರುಗಳು. ಹಿಂದಕ್ಕೆ ಹೋದರೆ ನಮಗೆ ಗೊತ್ತಿಲ್ಲ, ಯಾರು ಹೇಳೋರು ಯಾರೂ ಇಲ್ಲ. ಇದು ನಮ್ಮ ತಂದೆ ತಾಯಿಯ ಕಡೆ ವಂಶದ ಬಗ್ಗೆ ತಿಳಿದಿರ್ತಕ್ಕಂಥ ಕೆಲವು ಅಂಶಗಳು. ಆಮೇಲೆ ನೀವು ನಿಮ್ಮ ತಂದೆ ನಿಮ್ಮ ತಾಯಿ ಅವರಿಬ್ಬರು ಮದುವೆ ಎಲ್ಲ ಆಯಿತು.
ಹಾಂ, ಅದು ಹೇಗಾಯಿತು ಅಂತ ಗೊತ್ತಿಲ್ಲ. ನಾವು ನಮ್ಮ ತಂದೆ ತಾಯಿ ತುಂಬ ಬಡವರಾಗಿದ್ದರಿಂದ ಅವರು ತಾಯಿ ಊರು ಚನ್ನಗಿರಿ. ಆ ತಾಯಿಗೆ ತಂದೆ ತಾಯಿ ಮಗುವಾಗಿದ್ದಾಗಲೇ ಕಳ್ಕೊಂಬಿಟ್ರು. ಆದ್ದರಿಂದ ಅಜ್ಜಿ ತಾಯಿ ಅಜ್ಜಿ ಒಬ್ಬರಿದ್ದರು. ಆ ಅಜ್ಜಿನೇ ಈ ಮೊಮ್ಮಗನ ಸಾಕಿದ್ರು. ಯಾವಾಗ ಇವರು ನಮ್ಮ ತಂದೆ ಭದ್ರಾವತಿನಲ್ಲಿ ಯಾವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದ್ರು, ಪರಿಚಯ ಆಯಿತು. ಆಗ ನಮ್ಮ ತಾಯಿ ಈ ನಮ್ಮ ತಂದೆಗೆ ಅಂದರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಅವರು ಒಪ್ಕೊಂಡ್ರು. ಏನು ಆಸ್ತಿ ಗೀಸ್ತಿ ಏನಿಲ್ಲ, ಒಬ್ರಿಗೂ ಎಂಥದ್ದು ಇಲ್ಲ. ಆದರೆ ಒಂದೇನಪ್ಪ ಅಂತಂದರೆ ನಮ್ಮ ತಾಯಿಗೆ ಸಂಬಂಧಪಟ್ಟದ್ದೊಂದು ಮನೆ ಶಿವಮೊಗ್ಗದಲ್ಲಿತ್ತು. ಆ ಮನೆ ಇದ್ದಿದ್ದರಿಂದ ನಮ್ಮ ತಂದೆಗೂ ಕೂಡ ಒಂದು ವಾಸ ಮಾಡೋಕ್ಕೆ ಅದಕ್ಕೊಂದು ಅನುಕೂಲವಾಯಿತು. ಅವರು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಟ್ರು. ಅವರು ಮದುವೆ ಆಗಿದ್ದು ಭದ್ರಾವತಿಯಲ್ಲಿ. ಆಗ ಭದ್ರಾವತಿಗೆ ಬೆಂಕಿಪುರ ಅಂತ ಹೆಸರಿತ್ತು. ಸುಮಾರು ಎಷ್ಟು ವಯಸ್ಸಾಗಿತ್ತು ಅಣ್ಣ ಅವನಿಗೆ, ನಿಮ್ಮ ತಂದೆ ತಾಯಿಗೆ ಮದುವೆ ಆದಾಗ ತುಂಬ ಚಿಕ್ಕನಲ್ಲೇ ಮದುವೆ ಆಗಿತ್ತಾ? ತೀರಾ ಅತ್ಯಂತ ಚಿಕ್ಕ ವಯಸ್ಸು ಅಂತ ಹೇಳೋಗಿಲ್ಲ, ಇಲ್ಲ 15-16 ವರ್ಷ ಇರ್ಬೋದು ನಮ್ಮ ತಂದೆಗೆ. ತಾಯಿಗೆ ಒಂದು 12 ವರ್ಷ ಇರ್ಬೋದು. ನಮ್ಮ ತಂದೆಗಿನ್ನ ಸ್ವಲ್ಪ ಜಾಸ್ತಿ ಆಗಿತ್ತು, 18 ಆಗಿರ್ಬೋದು. ಸೊ ನಿಮಗೆ ಜ್ಞಾಪಕ ಇರೋ ಹಾಗೆ ನಿಮ್ಮ ತಾತ ಯಾರು ಇರಲಿಲ್ಲ ಹಾಗಾದರೆ? ಇಲ್ಲ, ಯಾರು ನೀವು ಹುಟ್ಟೋಷ್ಟಕ್ಕೆ ಅವರ ತಂದೆ ತಾಯಿ, ಅಮ್ಮನ ತಂದೆ ತಾಯಿ ಯಾರು ಇರಲಿಲ್ಲ? ಯಾರು ಇರಲಿಲ್ಲ. ನಮ್ಮ ಅಜ್ಜಿನೂ ನಾವು ನೋಡಲಿಲ್ಲ. ಆದರೆ ನಮ್ಮ ಅಜ್ಜಿನ, ನಮ್ಮ ತಂದೆ ತಾಯಿ ನೋಡಿದೆ ನಾನು. ನಿಮ್ಮ ತಂದೆ ತಾಯಿ ನೋಡಿ? ತಂದೆ ತಾಯಿ ನೋಡಿದ್ದೆ. ಎಲ್ಲಿದ್ರು ಅವಾಗ? ಆಗ ಅವರು ಅದೇ ಅಲ್ಲಿ ಇದರಲ್ಲಿದ್ದಾಗ, ಶಿವಮೊಗ್ಗದಲ್ಲಿದ್ದಾಗ. ಅಲ್ಲಿ ಇದ್ರು ನಿಮ್ಮ ಜೊತೆ? ಅಂದರೆ ನನ್ನ ಜೊತೆಗೆ ಇರಲಿಲ್ಲ. ಹಾಂ. ಅವರು ನನಗೆ ಸ್ವಲ್ಪ ಜ್ಞಾಪಕ ಇಲ್ಲ. ನಮ್ಮ ತಾಯಿ ಹೇಳ್ತಾ ಇದ್ರು ಅವರ ಅತ್ತೆ ವಿಷಯ ಎಲ್ಲ. ಆದ್ದರಿಂದ ಅವರಿದ್ದರು. ಮದುವೆ ಆದಾಗಲೂ ಮದುವೆ ಆದಾಗಲೂ ಇದ್ದರು. ಆಮೇಲೆ ಅವರು ಮಗ ಸೊಸೆಯನ್ನು ನೋಡಿದರು. ನಾನು ಹುಟ್ಟಿರಲಿಲ್ಲ ಅಂತ ಕಾಣುತ್ತೆ ಅಷ್ಟೇ. ನಾನು ಆಮೇಲೆ ಹುಟ್ಟಿರಬೇಕು ಅಷ್ಟೇ. ಹಾಗೆ ಅಜ್ಜಿ ನಮ್ಮ ತಂದೆ ತಾಯಿ ಅಂದರೆ ಅದೇ ಮಡಕ್ಷರದ ಅತ್ತೆ ತಾನೆ, ತಂಗಿ ತಾನೆ. ಅದೇ ನೀವು ಹುಟ್ಟೋಷ್ಟಕ್ಕೆ ಅವರು ಹೋಗ್ಬಿಟ್ಟಿದ್ರು ಅಂತ ಕಾಣುತ್ತೆ ಅಂತ. ನನ್ನನ್ನು ನೋಡಲಿಲ್ವೋ ಏನೋ ಗೊತ್ತಿಲ್ಲ. ಹಾಗಾದ್ರೆ ನಾನು ನೋಡಿರ್ಬೇಕು. ಕೂಸುಡ್ತು ಅಂತೇಳಿ ಹತ್ತಿಸ್ತಲೆ ತೊಡೆ ಮೇಲೆ ಎತ್ಕೊಂಡು ಆಟ ಆಡಿಸ್ತಾ ಇದ್ರು. ಬರೀ ಮನೆಯಲ್ಲಿ ಕೊಟ್ಬಿಡು, ಹೋಗು ಬರುತ್ತೆ ಅಂತ ಹೇಳಿ ಇತ್ತು ಅಂತೂ ಸ್ವಲ್ಪ ನೆನಪಿದೆ. ನಿಮ್ಮ ಹೋದಾಗ ನೀವು ನಾನು ಬರ್ತೀನಿ ಅಂತೀರಿ ಅಂತ ಹೊರಗಡೆ ಕಳಿಸ್ಬಿಟ್ಟು ಅವರ ಅಂತ್ಯಕ್ರಿಯೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರು ಅವರು. ಅಲ್ಲಿ ಹೋಗುವಾಗ ನಾನು ಬರ್ತೀನಿ ತಂದ್ಬಾರ್ದು ಅಂತ ಹೇಳಿ ಅವ್ರ ಅಪ್ಪನ ತುಂಬ ಹಚ್ಕೊಂಡಿದ್ದಂತೆ. ಅದಕ್ಕೋಸ್ಕರ ಹಾಗೆ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಿ ಆಮೇಲೆ ಇದನ್ನ ಅಂತ್ಯಕ್ರಿಯೆ ಕರ್ಕೊಂಡು ಹೋದ್ರು. ನೀವು ಚಿಕ್ಕಂದಾಗಿದ್ದಾಗ ನಿಮ್ಮ ತಂದೆ ತಾಯಿ ಏನು ಜ್ಞಾಪಕ ಇದೆ? ಹೇಗೆ ಬೆಳೆದ್ರಿ, ಎಲ್ಲಿ ಬೆಳೆದ್ರಿ ಅಂತ ವಿಷಯ ಸ್ವಲ್ಪ ಎಲ್ಲ ಬಹಳ ಬಾಲ್ಯ ಎಲ್ಲ ಶಿವಮೊಗ್ಗ ಟೌನು. ಅಲ್ಲಿ ನಮ್ಮ ತಾಯಿ ಮನೆಯೇ ಮೊದಲು ನಾವಿದ್ದಿದ್ದು. ಅದು ತುಮಕೂರು ಶಾಮರಾವ್ ರಸ್ತೆ ಅಂತ ಶಿವಮೊಗ್ಗದಲ್ಲಿ. ಅಲ್ಲಿ ಆ ಮನೇಲಿದ್ವು. ಆ ಪ್ರವಾಹ ಬಂದಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ತುಂಗಾ ನದಿ ಪ್ರವಾಹ ವರ್ಷ ಬಂದಾಗ ಈ ಕೆಲವು ಸ್ಥಳಗಳೆಲ್ಲ ಎಲ್ಲಿ ಹೆಚ್ಚಿಗೆ ಹಳ್ಳ ಇದೆಯೋ ಅಂಥ ಭಾಗಗಳೆಲ್ಲ ಶಿವಮೊಗ್ಗದಲ್ಲಿ ಮುಳುಗಿಬಿಡ್ತಾಯಿತ್ತು. ನೀರು 2-3-4 ಕಡೆ ನೀರು ಬಂದುಬಿಡ್ತಾಯಿತ್ತು. ಹಾಗೆ ಈ ತುಮಕೂರು ಶಾಮರಾವ್ ರಸ್ತೆಯಲ್ಲೂ ನೀರು ಬರ್ತಿತ್ತು. ಅದೆಲ್ಲ ನನಗೆ ಜ್ಞಾಪಕ ಇದೆ. ಎಷ್ಟೋ ಸಾಮಾನುಗಳೆಲ್ಲ ನಾವು ಕಳ್ಕೊಂಡ್ಬಿಟ್ವು, ನೀರಿನಲ್ಲಿ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟು. ಇದೆಲ್ಲ ಸುಮಾರು ಅದು ಸುಮಾರು ನನಗೆ 7-8 ವರ್ಷ ಆದಾಗಲೂ ಕೂಡ ಒಂದು ಪ್ರವಾಹ ಬಂದಿತ್ತು. ಆಮೇಲೆ ನನ್ನ ತಂದೆ ಏನು ಮಾಡಿದರು, ಆವಾಗ ದುರ್ಗಿಗುಡಿ ಅಂತ ಹೇಳಿ ಒಂದು ಜಾಗ ಇತ್ತು, ಅದನ್ನು ನಮಗೆ ಎಕ್ಸ್ಟೆನ್ಷನ್ ಮಾಡಿದರು. ಈ ಪ್ರವಾಹದ ಕಷ್ಟ
ತಡೀಲಾರದೆ ಎಷ್ಟೋ ಜನ ಅಲ್ಲಿ ಮನೆಗಳನ್ನ ಆ ಸೈಟ್ ತೊಗೊಂಡು ಮನೆಗಳು ಕಟ್ಕೊಂಡ್ರು. ನಮ್ಮ ತಂದೆನೂ ಹಾಗೆ ಸೈಟ್ ತೊಗೊಂಡು ಅಲ್ಲಿ ಮನೆ ಕಟ್ಸಿದ್ರು ಶಿವಮೊಗ್ಗದಲ್ಲಿ, ದುರ್ಗಿಗುಡಿಲಿ. ಆ ಮನೆಯಲ್ಲಿ ನಾವು ಇಂಟರ್ಮೀಡಿಯೇಟ್ ಆಗೋವರೆಗೂ ಅಲ್ಲೇ ಇದ್ದಿದ್ದು. ರಾಜಕೀಯದ ಹೋರಾಟ ಎಲ್ಲ ಶಿವಮೊಗ್ಗದಲ್ಲೇ ನಡೆದಿರೋದು. ಅದರಿಂದ ನಾನು ನನಗೆ ತಿಳಿದ ಹಾಗೆ 4 ವರ್ಷದಿಂದಲೂ ನಾನು ಎಲ್ಲಿ ಓದ್ತಾ ಇದ್ದೆ, ಒಂದು ಕ್ರಿಶ್ಚಿಯನ್ ಮಿಷನರಿ ಸ್ಕೂಲು, ಅಲ್ಲಿ ಪ್ರಾಥಮಿಕ ಶಾಲೆ ಎಲ್ಲ. ಅವಾಗೆಲ್ಲ ಮರಳು ಮುಂದ್ಗಡೆ ಮರಳಿನ ಒಂದು ಹಲಗೆ ಮೇಲೆ ಮರಳು ಹಾಕ್ಬಿಟ್ಟರು, ಅದರ ಮೇಲೆ ತಿಚ್ಚಿಸೋರು, ಅದು ಆ ಥರ ಅಲ್ಲಿ ಅಲ್ಲಿ ಆ ಅಭ್ಯಾಸ ಎಲ್ಲ ನನಗೆ ಜ್ಞಾಪಕ ಇದೆ ಇವಾಗ ಚೆನ್ನಾಗಿ. ಅದಾದಮೇಲೆ ನಾವು ದುರ್ಗಿಗುಡಿಗೆ ಬಂದ್ಬಿಟ್ಟು ಇನ್ನೂ ಪ್ರೈಮರಿ ಸ್ಕೂಲ್ನಲ್ಲೇ ಇದ್ದವು. ಅದು ಬಹುಶಃ 3ನೇ ತರಗತಿಲಿದ್ದೆ ಅಂತ ಕಾಣುತ್ತೆ, 2ನೇ ತರಗತಿನೋ 3ನೇ ತರಗತಿಲೋ. ಅದು ಉಳಿದ ಪ್ರೈಮರಿ ಶಾಲೆ ವಿದ್ಯಾಭ್ಯಾಸ ಎಲ್ಲ ದುರ್ಗಿಗುಡಿಲೇ ನಡೀತು. ನೀವು ಅಲ್ಲೇ ನೀವು ಆಮೇಲೆ ಮೈಸೂರಿಗೆ ಬಂದ್ರಲ್ಲ ಎಲ್ಲ? ಅವಾಗ ಏನಾಗಿತ್ತು ಅಂದರೆ, ಎರಡೇ ಕಡೆ ಕಾಲೇಜುಗಳಿದ್ದಿದ್ದು. ಬೆಂಗಳೂರಿನಲ್ಲಿ ಸೈನ್ಸ್ ಓದಬೇಕು ಅಂದರೆ ಇಂಟರ್ಮೀಡಿಯೇಟ್ ಆದ್ಕೊಳ್ಳಿ ಡಿಗ್ರಿಗೆ ಹೋಗಬೇಕು, ಸೈನ್ಸ್ ಓದಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕು, ಸೈನ್ಸು ಕಾಮರ್ಸು ಅಂದರೆ ಬೆಂಗಳೂರಿಗೆ ಹೋಗಬೇಕು, ಆರ್ಟ್ಸ್ ಅಂದರೆ ಮೈಸೂರಿಗೆ ಹೋಗಬೇಕು. ಇಷ್ಟೇ ಇದ್ದಿದ್ದು ಮೈಸೂರಲ್ಲಿ. ಬರೀ ಎಷ್ಟನೇ ಇಸ್ವಿ ಅದ 1944, 46. ಆವಾಗ ನಾನು ಮೈಸೂರಿಗೆ ಬಂದೆ. ನಮ್ಮ ಇಬ್ಬರು ತಮ್ಮಂದರು ಅವರು ಬೆಂಗಳೂರಿಗೆ ಹೋದರು. ಆಗ ನಮ್ಮ ತಂದೆಗೆ ಟ್ರಾನ್ಸ್ಫರ್ಗಳು ಬೇರೆ ಆಗಬೇಕು, ಚಿತ್ರದುರ್ಗ ಹಿಂಗೆ ಎಲ್ಲ ಕಡೆನೂ ಇದ್ದರು ಪಾಪ ಅವರು. ಹಾಗವರು ಸಂಸಾರ ಎಲ್ಲ ಕಡೆನೂ ಸಂಸಾರ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇನು ಮಾಡಿದರು, ಮೈಸೂರಿಗೆ ಸಂಸಾರನ ಸಾಗಿಸ್ಬಿಟ್ಟು ಮೈಸೂರಿನಲ್ಲಿ ಒಂದು ಮನೆ ಮಾಡಿಕೊಂಡು ನಾನಿದ್ದೆ. ಅವರು ಒಂದು ಸಣ್ಣದೊಂದು ರೂಮ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಇಬ್ಬರು ಹುಡುಗರನ್ನ ಓದಿಸ್ಕೊಂಡು, ರಾಮಣ್ಣ ನಾಗರಾಜ ಇಬ್ಬರನ್ನ ಓದಿಸ್ಕೊಂಡು ಅವ್ರ ಪಾಪ ಅಲ್ಲಿದ್ದರು, ಅಡುಗೆನೂ ಮಾಡ್ಕೊಂಡಿದ್ರು ಅವರು. ಹಾಗೆಯೇ ಎಲ್ಲರೂ ಒಬ್ಬರೆಲ್ಲ ಓದಿದ್ರು. ಇಲ್ಲಿ ಲಕ್ಷ್ಮಣ, ನಾನು ಇಲ್ಲಿ ಓದಿದೆ. ನಿಮ್ಮಮ್ಮ? ನಾವು ಹೌದು ಎಲ್ಲ ಇದ್ವು. ಅಲ್ಲ ವೆಂಕಮ್ಮ, ನನ್ನ ವೆಂಕಮ್ಮನ ತುಂಬ ಕಷ್ಟ ಆಗಿತ್ತು. ಅವಳು ಚಿಕ್ಕಂದಲ್ಲೇ ಗಂಡನ ಕಳ್ಕೊಂಬಿಟ್ಲು, 2 ಮಕ್ಕಳು. ಅವಳನ್ನು ಓದಿಸಿದ್ವು. ಆವಾಗ ಓದಿಸಿ ಅವಳು ಟೀಚರ್ ಆಗೋಕ್ಕೆ ಏನು ಬೇಕೋ ಅದನ್ನೆಲ್ಲ ಓದಿ ಪಾಸ್ ಮಾಡಿದ ಮೇಲೆ ಅವಳ ಅದೃಷ್ಟದಿಂದ ಅವಳಿಗೆ ಕೆಲಸನೂ ಸಿಕ್ತು. ಅವಳು ಟೀಚರಾಗಿ ಸಂಪಾದನೆ ಮಾಡಿ ಮಕ್ಕಳ ಮದುವೆ ಎಲ್ಲನೂ ಮಾಡಿದ್ದಳು. ನೀವು ಇದು ಸ್ವತಂತ್ರ ಹೋರಾಟದಲ್ಲಿ ಮಾಡಿದ್ದು ಸ್ವಲ್ಪ ಹೇಳಿ. 40ರಿಂದನೂ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದೆ ನಾನು. ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಕಾಂಗ್ರೆಸ್ ವರ್ಕರ್ಸ್ ನಲ್ಲಿ 2 ವಿಂಗ್ ಇತ್ತು. ಒಂದು ಯುವಕರ ಒಂದು ಗುಂಪು, ಇನ್ನೊಂದು ಹಿರಿಯರದೊಂದು ಗುಂಪು. ಅದು ಬಹಳ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾಯಿತ್ತು. ಹಿರಿಯರು ಏನು ಹೇಳಬೇಕಾದ್ರೂ ಯುವಕರನ್ನ ಕರೆಸಿ ಅವ್ರಿಗೆ ವಹಿಸ್ಕೊಡ್ತಾಯಿತ್ತು. ಅನೇಕ ಸಮ್ಮೇಳನ, ಕಾಂಗ್ರೆಸ್ ಅಧಿವೇಶನ ಅಂತ ನಡೀತಾ ಇತ್ತು ವರ್ಷ. ಆ ಕಾಂಗ್ರೆಸ್ ಅಧಿವೇಶನ ನಡೆದಾಗ ನಾನು ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದೆ ಯುವಕರ ಪೈಕಿ. ಆಮೇಲೆ ಗಾಂಧಿ ಜಯಂತಿ ಪ್ರತಿ ವರ್ಷ ನಡೀತಾ ಇತ್ತು. ಗಾಂಧಿ ಜಯಂತಿ ನಡೀಬೇಕಾದ್ರೆ ಹಿರಿಯರೊಬ್ಬರು ಕಾರ್ಯದರ್ಶಿಗಳು, ಯುವಕರೊಬ್ಬರು ಕಾರ್ಯದರ್ಶಿಗಳಿರೋರು. ಆ ಯುವಕರ ಕಾರ್ಯದರ್ಶಿ ಸ್ಥಾನ ಕೂಡ ನಾನು ವಹಿಸಿದ್ದೆ. ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ವು ಅವಾಗ ಕೆಲಸ. ಬೆಳಗ್ಗೆ ಹೊತ್ತು ಪ್ರಭಾತ್ ಪೇರಿ ಅಂಥೇಳಿ ಯುವಕರೆಲ್ಲ ಹೊರಡ್ತಾಯಿದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ಅವರು ಪ್ರಭಾತ್ ಪೇರಿ ಅಂಥೇಳಿ ಇದನ್ನು ಸ್ವಾತಂತ್ರ್ಯ ಗೀತೆಗಳನ್ನು ಹಾಡಿಕೊಂಡು ಊರಿನ ಮುಖ್ಯ ಬೀದಿಗಳಲ್ಲೆಲ್ಲ ಓಡಾಡಬೇಕು. ಜನಗಳಿಗೆ ಬೆಳಗ್ಗೆ ಎದ್ದ ಕೂಡಲೇ ಅವರಿಗೊಂದು ನಮ್ಮ ಜೀವನದ ಒಂದು ಹೋರಾಟದ ವಿಷಯ ತಿಳಿಬೇಕು ಅಂಥೇಳಿ ನಾವು ಅದನ್ನು ಮಾಡ್ತಾಯಿದ್ವು. ಅದರಲ್ಲಿ ಮುಖ್ಯವಾಗಿ ಹಾಡ್ತಾ ಇದ್ದಿದ್ದು ನಾನೇನೆ ಹಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಿದ್ದು. ಅದಕ್ಕೋಸ್ಕರ ಬೇಕಾದಷ್ಟು ಹಾಡುಗಳನ್ನು ಕೂಡ ನಾನು ಬರೆದೆ ಅಷ್ಟೇ. ಈಗ ಯಾವುದೂ ನನಗೆ ನೆನಪಿಲ್ಲ ಎಂಥದ್ದು ಇಲ್ಲ. ಅದು ಪುಸ್ತಕದಲ್ಲೂ ಪ್ರಿಂಟು ಆಗಿತ್ತು ಒಂದು. ಅಲ್ಲಿ ಅವರು ಯಾರೋ ಪ್ರೆಸ್ನವ್ರು ಪ್ರಿಂಟ್ ಮಾಡಿಸಿದ್ರು. ಅದು ಇವತ್ತಿನ ದಿವಸ ಇಲ್ಲ, ಕೈಗೆ ಸಿಗ್ತಾ ಇಲ್ಲ ಅಷ್ಟೇ. ಆದರೆ ನಾನು ಜೈಲಿಗೆ ಮಾತ್ರ ಹೋಗಲಿಲ್ಲ. ಜೈಲಿಗೆ ಹೋಗಿದ್ದರೆ ಜೈಲಿನ ಸರ್ಟಿಫಿಕೇಟ್ ತೋರಿಸಿದ್ರೆ ಒಂದು 500 ರೂಪಾಯಿ ಕೊಡ್ತಿದ್ರಂತೆ. ನನಗೆ ಅದು ಜೈಲಿಗೆ ಹೋಗಿ ಜೈಲು ಸರ್ಟಿಫಿಕೇಟ್ ಇದ್ದರೂ ಕೂಡ ನಾನು 500 ತೊಗೋತಾ ಇರಲಿಲ್ಲ. ಆದ್ದರಿಂದ ನಾನು ಪ್ರಯತ್ನ ಮಾಡೋದಕ್ಕೂ ಹೋಗಲಿಲ್ಲ. ನಾನು ಯಾತಕ್ಕೆ ಜೈಲಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ, ಜೈಲಿಗೆ ಹೋಗೋ ಕೆಲಸನೇ ಮಾಡಿದ್ದು ನಾನು. ಆದರೆ ಜೈಲಿಗೆ ಮಾತ್ರ ನಾನು ಹೋಗ್ತಾ ಇಲ್ಲ. ಇದು ಬಹಳ ಜನರಿಗೆ ಗೊತ್ತಿಲ್ಲ, ಸ್ವಾರಸ್ಯವಾದ ವಿಷಯ. ಅಲ್ಲಿ ಒಬ್ಬ ಲಕ್ಷ್ಮಣ ಶೆಟ್ಟಿ ಅಂತ ಒಬ್ಬರು CID ಇದ್ದರು ಆವಾಗ.
ಆ ಲಕ್ಷ್ಮಣ್ ಶೆಟ್ಟಿ ಅನ್ನೋರು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ CID ಆಗಿದ್ದರೂ ಕೂಡ ಈ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರ ಹಿತಚಿಂತನೆಯೂ ಮಾಡ್ತಿದ್ರು ಪಾಪ ಅವರು. ಮೊದಲೇ ಹೇಳೋರು, ನಿಮ್ಮದು ನಿಮ್ಮ 3 ಜನದ ಹೆಸರಿದೆ ಇವತ್ತು ಅಂತ ಹೇಳಿಬಿಡೋರು. ಹಾಗೆ ಅವ್ರೇನು ಮಾಡೋರು, ನನ್ನ ಹೆಸರನ್ನು ಹೇಳಿದ ಕೂಡಲೇ ನಮ್ಮ ಪೈಕಿ ಇರೋದಲ್ಲ ಅವರಿದ್ದರು ಈ ಒಂದು ಮಾತ್ರ ಬೇಡ ಅಂದರು. ಯಾಕೆಂದರೆ ನಮ್ಮ ತಂದೆ ನನ್ನ ತುಂಬ ಇದು ಮಾಡ್ಕೊಂಡು ಶಿಕ್ಷೆ ಮಾಡ್ತಾಯಿದ್ರು. ತಂದೆ ಅಷ್ಟೊಂದು ಆ ಮಟ್ಟಕ್ಕೆ ಶಿಕ್ಷೆ ಮಾಡುವಂಥ ತಂದೆ ಎಲ್ಲಪ್ಪ ಸಿಗ್ತಾರೆ ಅಂದರೆ ಹಳ್ಳೀಲಿ ಅವಿದ್ಯಾವಂತರಲ್ಲಿ ನೋಡ್ಬೋದು ಅಷ್ಟೇ. ಒಂದು ಏನು ಅಂದರೆ ಸ್ವಾರಸ್ಯವಾದ ಒಂದು ಕತೆ ಹೇಳ್ತೀನಿ. ಒಬ್ಬ ಫೋಟೋ ಸ್ಟುಡಿಯೋದವನು ಆ ಹಿಂದೆಲ್ಲ ಫೋಟೋಗೆ ಗ್ಲಾಸಿ ಮಾಡೋದಕ್ಕೆ ಒಂದು ಗಾಜಿಗೆ ಅಂಟಿಸ್ಬಿಡ್ತಾಯಿದ್ರು ಫೋಟೋನೆಲ್ಲ. ನೀರಿನಲ್ಲಿ ಹಿಂಗೆ ತೊಳೆದು ಅಂಟಿಸ್ಬಿಟ್ಟು ಆ ಗಾಜಿನ ಹಾಗೆ ಬಿಟ್ಟಿರೋರು. ಸ್ವಲ್ಪ ಹೊತ್ತಾದ್ಮೇಲೆ ಅದಷ್ಟು ಕಡೆ ಹಿಂಗೆ ಬಿಟ್ಕೊಳ್ಳೋದು. ಆವಾಗ ಗ್ಲಾಸಿ ಪ್ರಿಂಟ್ ಆಗ್ತಾಯಿತ್ತು. ಅವನೇನು ಮಾಡಿದ್ದಾನೆ ಅವನಿಗೆ ಗೊತ್ತಿಲ್ಲ, ಅವನ್ನೆಲ್ಲ ಒಂದು ಸ್ಲೇಟ್ ಥರ ಒಂದು ಸ್ಲೇಟ್ಗಳಿಗೆ ಅಂಟಿಸ್ಬಿಟ್ಟಿಯಾನೆ, ಕಲಿ ಸ್ಲೇಟ್ಗೆ ಅಂಟಿಸ್ಬಿಟ್ಟು ಚರಂಡಿಯಲ್ಲಿ ಇಟ್ಬಿಟ್ಟಿದ್ದಾನೆ. ಹೀಗೆ ಚರಂಡಿಯಲ್ಲಿ ಇಟ್ಟಿರೋದು ಅವನು ಇಟ್ಟಾಗ ಬಿಸಿಲಲ್ಲಿ ಬೀಳ್ತಾ ಇದ್ದಿದ್ದು. ನಾನು ಹೋಗಿ ನೋಡಿದಾಗ ಚರಂಡಿ ಒಳಗೆ ಇದು ಬಿದ್ದಿತ್ತು. ಅದನ್ನು ನಾನು ತಗೊಂಡು ಸೀದಾ ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದು ಅಯ್ಯೋ ಎಷ್ಟು ಚೆನ್ನಾಗಿದೆ ಸ್ಲೇಟು, ಯಾವನು ಏನೇನು ಅಂಟಿಸ್ಬಿಟ್ಟಿದೆ ಅಂದ್ಬಿಟ್ಟು ಅವೆಲ್ಲ ಕಿತ್ತೆ, ಫೋಟೋನೆಲ್ಲ ಚೂರು ಮಾಡಿ ಕಿತ್ಬಿಟ್ಟು ಆ ಸ್ಲೇಟು ಅಂತ ಇಟ್ಕೊಂಡು ಅಷ್ಟೊತ್ತಿಗೆ 5-6 ಜನ ನಮ್ಮ ಮನೆ ಮುಂದೆ ಬಂದ್ಬಿಟ್ರು. ನಿಮ್ಮ ಹುಡುಗ ನಂದು ಇದನ್ನು ಒಣಗಕ್ಕೆ ಹಾಕಿಟ್ಟಿದ್ರೆ ತೊಗೊಂಬಿಟ್ಟಿಯಾನೆ, 15 ರೂಪಾಯಿದು ಸಾಮಾನೆಲ್ಲ ಹಾಳಾಗೋಗಿದೆ, ಹಾಗೆ ತೊಗೊಂಡ್ಬಿಟ್ಟಿದ್ದಾನೆ, ಕೊಡಿ ಅಂತ ಹೇಳಿ ಅವ್ನು ಬಂದ. ಎಲ್ಲಿದೆ ಕೊಡಿ ಅಂದರೆ ನನಗೇನು ಗೊತ್ತಿಲ್ಲ, ನಾನೇನು ತಂದಿಲ್ವಲ್ಲ ಅಂದೆ ನಾನು. ಇಲ್ಲ ತೊಗೊಂಬಂದೇನೆ, ಅಲ್ಲಿ ನಾವು ಒಣಗಾಕಿದ್ವು ಅಲ್ಲಿ ಅಂತ. ಎಲ್ಲಿ ಒಣಗಾಕಿದ್ವಿ? ಚರಂಡಿಲಿ ಒಣಗಾಕಿದ್ವು. ಅಲ್ಲೇ ನೋಡಿ ಹೇಳಿದ್ರೆ ನನಗೇನು ಬೇಕಾಗಿಲ್ಲ, ಕೊಟ್ಟುಬಿಡ್ತಾಯಿದ್ದೆ. ನಮ್ಮ ತಂದೆ ಏನೂ ಮಾಡಲಿಲ್ಲ, ಸೀದಾ ನಾನು ಎತ್ಕೊಂಡು ಅಲ್ಲಿ ಬಾವಿ ಇದೆ ಮಧ್ಯದಲ್ಲಿ, ಬಾವಿಗೆ ಹಾಕೋಕ್ಕೋಸ್ಕರ ತೊಗೊಂಡು ಹೊಟ್ಟೋದು. ಇದು ಯಾತಕ್ಕೆ ಹೇಳ್ತೀನಿ ಅಂದರೆ ಅವರ ಕೋಪ ಎಷ್ಟಿತ್ತು ಅನ್ನೋದಕ್ಕೋಸ್ಕರಾಗಿ. ಆ ಬಾವಿಗೆ ಹಾಕೋಕ್ಕೆ ಹೋದ್ಕೊಳ್ಳಿ ಬಂದಿದ್ರಲ್ಲ ಅವರು ಅಯ್ಯೋ ಬೇಡ ಅಂಥೇಳಿ ಅಂದ್ರೆ ಅವ್ರು ಬಟ್ಟೆ ಹೋದವರು. ಆಗೈತೆ ಹಿಡ್ಕೊಂಡು ಚೆನ್ನಾಗಿ ಹಚ್ಚಿದ್ರು. ಅವ್ರು ಹೊಡಿತಾ ಇದ್ದಿದ್ದು ಹೇಗೆ ಅಂದರೆ ಕೈಗೆ ಏನು ಸಿಕ್ಕುತ್ತೋ ಅದು, ಸೌದೆಯಲ್ಲಿದ್ದರೆ ಸೌದೆ ತೊಗೊಂಡ್ಬಿಟ್ಟಿದ್ರು. ಈ ಥರ ಶಿಕ್ಷೆ ಮಾಡಿದ್ರು. ಆದರೆ ಅಷ್ಟೇ ಒಳಗಡೆ ಹೃದಯನೂ ಭಾಳ ಮೃದುವಾಗಿತ್ತು. ಅವರು ಏನೇ ಅಂದರೂ ಕೂಡ ಅದು ನಮಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದಲೇ ಅಂತ ಇದ್ದರು. ಆದರೆ ಅವರು ಈ ಶಿಕ್ಷೆ ಕೊಡುವಾಗ ಯಾವ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಅವರು ಕೋಪದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ತಪ್ಪುಗಳಾಗ್ತಾಯಿತ್ತು ಅಷ್ಟೇ, ಇನ್ನೇನಿಲ್ಲ. ಅವರು ನೀವು ಈಚಲು ಮರ ಕಡ್ದಿದ್ದೀನಿ. ಆಮೇಲೆ ಈ ಹೆಂಡ ತುಂಬಿಟ್ರು ಮಡಿಕೆಗಳು ಕುಡಿಕೆಗಳೆಲ್ಲ ಅದನ್ನೆಲ್ಲ ಹೋಗಿ ಅವಾಗೆಲ್ಲ ಮಡಿಕೆಗಳು ಊರಾಚೆ ಇದು ರೆಕಾರ್ಡ್ ಮಾಡಬೇಕಾದ್ದು. ಯಾಕೆಂದರೆ ಆವಾಗ ಹೆಂಡ ಕುಡಿಯೋದು ಅಂದರೆ ಶುದ್ಧ ಅವಮಾನಕರ. ಅದನ್ನು ಹೇಗೆ ಕುಡಿತಾ ಇದ್ರು ಅಂದರೆ ಒಂದು ಟವಲ್ ಇಟ್ಕೊಂಡಿರೋರು ಭುಜದ ಮೇಲೆ. ಆ ಟವಲ್ನ ಹೆಂಡದ ಅಂಗಡಿ ಎಲ್ಲಪ್ಪ ಇರ್ತಾಯಿತ್ತು ಅಂದರೆ ಊರೊಳಗಡೆ ಯಾವುದೂ ಇರ್ತಾ ಇರಲಿಲ್ಲ. ಊರಿಂದ ಹೊರಗೆ ಹೆಂಡದ ಅಂಗಡಿ ಇರೋದು. ಹೆಂಡದ ಅಂಗಡಿ ಇರೋದು ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗಿರೋದು. ಅಲ್ಲೆಲ್ಲ ಮಡಕೆಗಳು, ದೊಡ್ಡ ಮಡಕೆಗಳಲ್ಲಿ ಹೆಂಡ ಇರೋದು. ಆಮೇಲೆ ಸಣ್ಣ ಮಡಕೆಗಳಲ್ಲಿ ಅದನ್ನು ತುಂಬಿ ಕೊಡೋರು. ಆ ಕುಡಿಯೋದಕ್ಕೂ ಕೆಲವರು ಮಡಕೆ ಒಳಗೆ ಕುಡಿಯೋರು, ಗ್ಲಾಸು ಗೀಸು ಅಂಥದ್ದು ಇರಲಿಲ್ಲ. ಅಂಥ ಹೆಂಡದ ಅಂಗಡಿಗಳಲ್ಲಿ, ಊರಾಚೆ ಇರೋ ಹೆಂಡದ ಅಂಗಡಿಗಳಲ್ಲಿ ಈ ಹೆಂಡ ಹೆಂಗಪ್ಪ ಬರ್ತಾಯಿತ್ತು ಅಂದರೆ ಹೆಂಡದ ಇವರಿದಾರಲ್ಲ ಗುತ್ತಿಗೆದಾರರು, ಅವರೆಲ್ಲ ಈ ಈಡಿಗರು, ಈಗಲೂ ಅವರೇನೆ ಹೆಚ್ಚಿಗೆ ಅಂದರೆ ಹೆಂಡ ಇಳಿಸೋರು. ಅವರು ಲಾರಿಗಟ್ಟಲೆ ಹೆಂಡ ತೊಗೊಂಬಂದು ಒಂದೊಂದು ಪಡಕಾನೆ ಅಂತ ಅದಕ್ಕೆ, ಆ ಪಡಕಾನೆಗೆ ಸಪ್ಲೈ ಮಾಡೋರು. ಜನ ಹೋಗಿ ಕುಡಿಯೋರು. ಹೇಗೆ ಹೋಗಿ ಕುಡಿಯೋರು ಅಂದರೆ ಸಾಯಂಕಾಲದ ಮೇಲೆ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ಆ ಟವಲ್ನ ಹಿಂಗೆ ಮುಖದ ಮೇಲೆ ಹಾಕ್ಕೊಳ್ಳೋರು. ಹಿಂಗೆ ಹಾಕ್ಕೊಂಡು ಸರ ಜನ ಇರೋ ಜಾಗದಲ್ಲಿ ಓಡ್ಬಿಟ್ಟೋರು. ಆಮೇಲೆ ಹೋಗಿ ಕುಡಿದ್ಬಿಟ್ಟು ಬರೋವಾಗ ಕೂಡ ಅವರು ಭಾಳ ಜೋಪಾನವಾಗಿ ಮುಚ್ಕೊಂಡೇ ಬರೋರು. ಈಗ ನೋಡಿದರೆ ಈಗ ಒಂದೊಂದು ರಸ್ತೆಯೊಳಗೆ ಒಂದು ಹೋಟ್ಲು ಒಂದು ಬಾರು ಹಿಂಗೆ ಆಗೋಗಿದೆ. ಆ ಸ್ಥಿತಿ ಆಗೋಗಿದೆ ಇವಾಗ. ಈಗಿನಷ್ಟು ಗಲೀಜಾಗಿರಲಿಲ್ಲ. ಆವಾಗ ಆ ಒಂದು ಪಡಕಾನೆಯಿಂದನೇ ಇಡೀ ರಾಷ್ಟ್ರ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಒಂದೊಂದು ಊರಿನಲ್ಲೂ ಕೂಡ ನಾವು ಚಳುವಳಿ ಮಾಡಿ ಹೋಗಿ ಬೈ ಫೋರ್ಸ್ ಆ ಮಡಕೆನೆಲ್ಲ ಎಳೆದು, ಆಮೇಲೆ ಈಗ ಕಟ್ಟಿರ್ತಾರಲ್ಲ ಈಚಲ್ ಮಡಕೆಲ್ಲ ಒಂದೊಂದು ಮಡಕೆ ಕಟ್ಟಿರ್ತಾರೆ. ಅದು ಇವತ್ತು ಕಟ್ಟಿದ್ರೆ ಮಾನ್ಯ ಸಹ ಅದರಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಅದನ್ನೊಬ್ಬ ಬಂದು ಇಳಿಸ್ಕೊಂಡು ಹೋಗ್ತಾನೆ. ಅವರು ಅದಕ್ಕೆಲ್ಲ
ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾರೆ. ಗೌರ್ಮೆಂಟ್ ಈಚಲ್ ಮರಗಳು ಇಷ್ಟು ಈಚಲ್ ಮರ ನಿಂಗೆ ಸೇರಿದ್ದು ಅಂತ. ನಾವು ಹೋಗಿ ಅಲ್ಲಿ ಈಚಲ್ ಮರಕ್ಕೆ ನಾವೇ ಹತ್ತೋದು, ಇಲ್ಲದ್ರೆ ಈಚಲ್ ಮರಕ್ಕೆ ಕಲ್ಲು ತೊಗೊಂಡು ಹೊಡೆಯೋದು, ಆ ಮಡಿಕೆ ಹೊಡೆಯೋದು, ಇದೆಲ್ಲ ಮಾಡಿ ಈಚಲ್ ಮರ ಕತ್ತರಿಸೋದು. ಈಚಲ್ ಮರ ಕತ್ತರಿಸ್ಬಿಟ್ಟೆ ತುಂಬ ಸಿವಿಯರ್ ಕ್ರೈಮ್ ಅಂತೇಳ್ಬಿಟ್ಟು ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋರು. ಆವಾಗ ಏನಾಗ್ತಾಯಿತ್ತು ಅಂದರೆ ಆ ಲಕ್ಷ್ಮಣ್ ಶೆಟ್ಟಿ CID ಹೇಳ್ಬಿಡೋನು. ಆಗ ಇವರೇನು ಮಾಡೋರು, ನನ್ನ ಹೆಸರು ಬಿಟ್ಬಿಟ್ಟು ಇದು ಮಾಡೋರು. ಯಾಕೆಂದರೆ ಅವ್ರ ನಮ್ಮ ತಂದೆ ಹೇಳೋರು, ನಿನಗೆ ನಿನ್ನ ಮನೆಗೆ ಸೇರಿಸಲ್ಲ ನಾನು, ನೀವು ಹೋಗು ನೀನು ಅಂಥೇಳಿ ಅಟ್ಬಿಡೋರು. ನನಗೆ ಊಟ ತಿಂಡಿ ಹಾಕೋರು ಯಾರು, ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ಅವ್ರು ಗೊತ್ತಪ್ಪ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಮಗ ಅವನು, ಅದಕ್ಕೋಸ್ಕರ ಅವನು ಸ್ವಲ್ಪ ಬಿಟ್ಬಿಟ್ಟಿದ್ರು. ಆದರೆ ಭಾಷಣ ಮಾಡಬೇಕಾದ್ರೆ ನನ್ನನ್ನೇ ಹಿಡ್ಕೊಳ್ಳೋರು. ದೊಡ್ಡದಾಗಿ ದೊಡ್ಡದೊಂದು ಪಾರ್ಕ್ ಇತ್ತು. ಪಾರ್ಕ್ನ ಮಧ್ಯದಲ್ಲಿ ಒಂದು ಸಣ್ಣದೊಂದು ಗೋಪುರ, ಇದು ಥರ ಶೆಲ್ಟರ್ ಥರ ಗುಂಡಿಗೆ, ಅಲ್ಲಿ ಮೈಕ್ ಹಾಕ್ಕೊಂಡು ಭಾಷಣ ಮಾಡೋದು. ಆ ಪಾರ್ಕ್ ತುಂಬ ಜನ ಇರೋರು. ನಾನು ಅವಾಗ ಚಿಕ್ಕ ವಯಸ್ಸಿನ ಹುಡುಗ, ಆದರೆ ಫೋರ್ಸ್ಫುಲ್ಲಾಗಿ ಮಾತಾಡ್ತಾ ಇದ್ದೆ. ಅದರಿಂದ ನನ್ನ ಉಪನ್ಯಾಸ ಕೂಡ ಇಟ್ಕೊತಾಯಿದ್ರು. ಆವಾಗಲೂ ಯಾವಾಗಲೂ ರೆಕಾರ್ಡ್ ನನ್ನ ಹೆಸರು ಮಾಡಿಕೊಟ್ಟು ನನಗೆ ಅರೆಸ್ಟ್ ವಾರೆಂಟ್ ಹಾಕಿದ್ರು ಕೂಡ ಆ ಲಕ್ಷ್ಮಣ್ ಶೆಟ್ಟಿ ಏನಾದ್ರು ಮಾಡಿ ಅದನ್ನು ತಪ್ಪಿಸ್ತಾ ಇದ್ದ. ಹಾಗಾಗಿ ನಾನು ಜೈಲಿಗೆ ಹೋಗಲಿಲ್ಲ. ಒಂದು ಸ್ಫೂರ್ತಿ ಅಂತ ಒಂದು ಪತ್ರಿಕೆ, ಮ್ಯಾಗ್ಝೈನು, ಮ್ಯಾನ್ಸ್ಕ್ರಿಪ್ಟ್ ಮ್ಯಾಗ್ಝೈನು, ಅದು ರಾಜಕೀಯದ್ದು. ಆ ಮ್ಯಾನ್ಸ್ಕ್ರಿಪ್ಟ್ ಮ್ಯಾಗ್ಝೈನ್ನ ಬರಿತಾ ಇದ್ದವ್ರು ನಾನು. ಆ ಚಿತ್ರಗಳನ್ನೆಲ್ಲ, ಅದರೊಳಗಿರೋ ಚಿತ್ರಗಳು ಕೂಡ ಬರಿತಾ ಇದ್ದೇನೆ. ಆ ಕೈನಲ್ಲಿ ಚಿತ್ರಗಳು ಬರೆದು ಮುಂದೆ ಮಾಡ್ತಾಯಿದ್ದೆ. ಅದರಲ್ಲಿ ಬೇಕಾದಷ್ಟು ಆರ್ಟಿಕಲ್ಸ್ ಬರ್ತಾಯಿದ್ದಾರೆ. ಅವೆಲ್ಲ ಸರ್ಕಾರಕ್ಕೆ ವಿರುದ್ಧವಾದ್ದು. ಅದರಿಂದ ಏನು ಮಾಡೋರು, ಬಂದು ಅದನ್ನು ಸೀಸ್ ಮಾಡಿದರು. ಸೀಸ್ ಮಾಡಿದ್ಮೇಲೆ ಡೆಪ್ಟಿ ಕಮಿಷನರ್ ಆಫೀಸಿಗೆ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡ್ರು ಅದನ್ನು. ಆ ಸಂದರ್ಭದಲ್ಲೂ ಕೂಡ ನಾನು ಅರೆಸ್ಟ್ ಆಗಬೇಕಾಗಿತ್ತು, ಅದು ಕೂಡ ತಪ್ಪಿಸಿದ್ರು. ಹೀಗೆ ನಡೀತಾ ಇತ್ತು. ಪೂರ್ತಿ ಖಾದಿ ಹಾಕ್ತಾ ಇದ್ದೆ ಅವಾಗ. ಹಾಸಿಗೆ ಬಟ್ಟೆ ಎಲ್ಲನೂ ಖಾದಿನೇ ಇತ್ತು. ಮೈಸೂರಿಗೆ ಬಂದಮೇಲೆ ಕೆಲವು ದಿವಸ ಇತ್ತು, ಆಮೇಲೆ ಅದು ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅಲ್ಲಿ ನಿಮ್ಮ ತಂದೆ ಏನು ಓದ್ಬೇಡ ದರ್ಜಿ ಆಗು ಅಂತ ಹೇಳ್ತಿಲ್ಲ? ಹಾಂ, ಅವರು ಏನು ಹೇಳೋರು ಅಂದರೆ ಏನು ಓದ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಒಂದು ಪುರುಸೊತ್ತಿದ್ರೆ ಏನಾದ್ರು ಕೆಲಸ ಮಾಡಬೇಕು, ರಜಾ ಬಂದರೆ ಏನಾದ್ರು ಕೆಲಸ ಮಾಡಬೇಕು. ಯಾತಕ್ಕೆ ಅಂದರೆ ನಿನ್ಗೆ ಏನು ಸಿಕ್ಕುತ್ತೆ ಕೆಲಸ, ನೀನು ನಾಳೆ ಓದ್ತೀಯ ಅಂತ ಇಟ್ಕೋ, SSLC ಮಾಡ್ತೀಯ. ಅವಾಗ SSLC ಇನ್ನೂ ಮಾಡಿದ್ವಲ್ಲ, ಅದು SSLC ಮಾಡ್ತೀಯ, ಮುಂದಕ್ಕೆ ಏನಾಗಲ್ಲ. ನೀನು SSLC ಮಾಡಿದ್ರೆ ನಿಂಗೆ ಏನು ಕೆಲಸ ಸಿಕ್ಕುತ್ತೆ, ಕ್ಲರ್ಕ್ ಕೆಲಸ ಸಿಕ್ಕುತ್ತೆ. ಸಿಕ್ಬೇಕಾದ್ರೆ ಭಾಳ ಕಷ್ಟ, ನಿಂಗೆ ಯಾರು ಕೊಡಲ್ಲ. ಆದ್ದರಿಂದ ನೀನೇನು ಮಾಡಬೇಕು, ಏನಾದ್ರು ಕಸುಬು ಕಲಿಸ್ಬೇಕು. ಕಸುಬು ಕಲಿತ್ಕೋಬೇಕು ಅಂತ. ಅದರಿಂದ ಟೈಲರಿಂಗ್ ಕಲಿತ್ಕೋ ಅನ್ನೋರು, ಕಳಿಸೋರು ಅಲ್ಲಿ. ಆದ್ದರಿಂದ ನಂಗೆ ಟೈಲರಿಂಗ್ ಎಲ್ಲ ಬರುತ್ತೆ ಸುಮಾರಾಗಿ. ಹಾಗೆ ಅಲ್ಲ, ನೀವು ಆ ಟೈಲರಿಂಗ್ ಮಾಡ್ತಿದ್ದಾಗ ನೀವು ಅಲ್ಲಿ ಹೋಗಿ ಹಾಡ್ತಿದ್ರಿ? ಹೌದು. ಆ ಟೈಲರಿಂಗ್ ಬಂದಾಗ ನಾನು ಚೆನ್ನಾಗಿ ಹಾಡ್ತಾ ಇದ್ದಿದ್ದರಿಂದ ಆ ಟೈಲರಿಂಗ್ನು ಏನು ಮಾಡೋನು, ಅವನು ಯಮರಾಜಿ ಅಂತ, ಅವನಿಗೆ ಏನೋ ಖುಷಿ. ಒಂದು ಹಾಡು ನಾನು ಹಾಡಲ್ಲ. ಕೊನೆಗೆ ಅವನೇನು ಮಾಡೋನು, ಒಂದು ದೊಡ್ಡದೊಂದು ಪೆಟ್ಟಿಗೆ ಇತ್ತು, ಅದ್ರ ಮೇಲ್ಗಡೆಗೆ ಅವನು ಒಂದು ಹಾಲಿಗೆ ಹಾಕ್ಕೊಂಡು ಟೇಬಲ್ ಥರ ಮಾಡ್ಕೊಂಡು ಬಟ್ಟೆ ಕತ್ತರಿಸೋನೆಲ್ಲ ಮಾಡಿಕೊಂಡು, ಆ ಟೇಬಲ್ ಪೆಟ್ಟಿಗೆ ಕೆಳಗಡೆ ಈ ಕಡೆಗೆ ಖಾಲಿ ಇರೋದು, ಅಲ್ಲಿ ನಾನು ಕೂಡಿಸ್ಬಿಡೋನು ಒಳಗಡೆ. ಜನಗಳಿಗೆ ನಾನು ಕಾಣಿಸ್ತಾ ಇರಲಿಲ್ಲ, ಹಾಡು ಮಾತ್ರ ನಾನು ಹಾಡ್ತಿದ್ದೆ. ಆಗ ಅವನು ಆನಂದ ಕೇಳೋನು, ಆ ಸುತ್ತಮುತ್ತ ಇರೋರೆಲ್ಲ ಕೇಳೋರು. ಅದು ಈ ರೆಕಾರ್ಡ್ನಲ್ಲಿ ಏನಿದೆಯೋ ಹಾಗೆ ಹಾಡ್ತಿದ್ದೆ ನಾನು. ಆವಾಗ ಪಾಪ್ಯುಲರ್ ಆಗಿರೋ ರೆಕಾರ್ಡ್. ಅದರಿಂದ ಅವನಿಗೆ ಎಲ್ರಿಗೂ ಒಂಥರ ಆನಂದ ಆಗೋದು. ಆಮೇಲೆ ನಾನು ಎದ್ದು ಬಂದು ಅಲ್ಲಿ ಹೊರಗಡೆ ಕೂತ್ಕೊಳ್ಳೋದು. ಇದು ಅವಾಗ ಹಾಡ್ತಾ ಇದ್ದಿದ್ದು. ಎಲ್ಲ ಚಿಕ್ಕ ವಯಸ್ಸು. ಅವಾಗೆಲ್ಲ ಚಡ್ಡಿ ಹಾಕ್ಕೊಳ್ತಾ ಇದ್ದೀವಿ ನಾವು, ಶಾರ್ಟ್ಸು, ಒಂದು ಬನೀನು.